ಹಾಯ್ ಹಲೋ ನಮಸ್ತೆ, ನಾನು ಸತೀಶ್. ಹೇಗಿದ್ದೀರಾ? ವೆಲ್ಕಮ್ ಟು ಸಕ್ಕಟ್ ಟೆಕ್ ಒನ್ಸ್ ಅಗೇನ್. ಸೊ ಆಸ್ ಪ್ರಾಮಿಸ್ಡ್ ಇವತ್ತು ಪೋಕೋ M3ನ ಅನ್ಬಾಕ್ಸಿಂಗ್ ಮಾಡಿ ನನ್ನ ಒಪಿನಿಯನ್ ಏನಿದೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ, ಸೊ ನಿಮ್ಗೆ ಅರ್ಥ ಆಗುತ್ತೆ ಈ ಫೋನ್ನ ತೊಗೋಬೋದಾ ಅಥವಾ ತೊಗೋಬಾರ್ದಾ ಅಂತ. ಸೊ ಅದಕ್ಕಿಂತ ಮುಂಚೆ ಈ ಫೋನು ಇಂಡಿಯಾದಲ್ಲಿ ಲಾಸ್ಟ್ ಇಯರೇ ಲಾಂಚ್ ಆಗಬೇಕಾಗಿತ್ತು, ಮೋಸ್ಟ್ಲಿ ಡಿಸೆಂಬರ್ನಲ್ಲಿ ಲಾಂಚ್ ಆಗಬೇಕಾಗಿತ್ತು. ಬಟ್ ಕೆಲವೊಂದು ಕಾರಣಗಳಿಂದ ಲಾಂಚ್ ಆಗೋಕ್ಕಾಗಲಿಲ್ಲ. ಈಗ ಲಾಂಚ್ ಆಗಿದೆ ಇಂಡಿಯಾದಲ್ಲಿ. ಇದು ಪ್ರೈಸ್ ಎಷ್ಟು ಅಂದರೆ 11,000. ಈ 11,000ಕ್ಕೆ ಏನು ಸಿಗುತ್ತೆ ಅಂದರೆ 6GB ರ್ಯಾಮ್ ಸಿಗ್ತಿದೆ, 6000 mAh ಬ್ಯಾಟ್ರಿ ಸಿಗ್ತಿದೆ, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತಿದ್ದಾರೆ, ಸ್ಟೀರಿಯೋ ಸ್ಪೀಕರ್ ಸಿಗ್ತಿದೆ, ಸ್ನ್ಯಾಪ್ಡ್ರ್ಯಾಗನ್ 662 ಸಿಗ್ತಿದೆ, ಇನ್ನೂ ಹೇಳ್ತಾನೆ ಹೋಗ್ಬೋದು. ಬಟ್ ಹಾಗೆ ಕಾಂಪ್ರಮೈಸ್ ಕೂಡ ಮಾಡಿದ್ದಾರೆ. ಸೊ ಅದು ಎಲ್ಲೆಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಬನ್ನಿ ನೋಡ್ಕೊಂಡು ಬಂದ್ಬಿಡೋಣ. ಬಾಕ್ಸ್ನಲ್ಲಿ ಏನೇನು ಸಿಗುತ್ತೆ ಅಂದರೆ, ಮೊದಲು TPU ಕವರ್ ಸಿಗ್ತಿದೆ, ನಂತರ ಪೋಕೋ M3 ಸ್ಮಾರ್ಟ್ಫೋನ್, ನಂತರ ಯೂಸರ್ ಗೈಡ್ ಸಿಗ್ತಿದೆ, ಅದಾದಮೇಲೆ ಸಿಮ್ ಇಜೆಕ್ಟರ್ ಪಿನ್, ಟೈಪ್ ಸಿ ಕೇಬಲ್ ಹಾಗೂ 18W ಪವರ್ ಅಡ್ಯಾಪ್ಟರ್. ಈ TPU ಕವರ್ ಸ್ವಲ್ಪ ಗುಡ್ ಕ್ವಾಲಿಟಿ ಹೊಂದಿರುವಂಥ TPU ಕವರ್. ಸೊ ಫೋನ್ ಜೊತೆ ಫಿಟ್ ಮಾಡಿ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂದರೆ ತುಂಬ ಚೆನ್ನಾಗಿದೆ, ಲುಕ್ ಕೊಡ್ತಿದೆ, ಶೈನಿ ಲುಕ್ ಕೊಡ್ತಿದೆ ಈ ಟೆಕ್ಸ್ಚರ್ ಮೇಲೆ. ಸೊ ಬಾಕ್ಸ್ನೊಳಗೆ ಈ ಕಂಟೆಂಟ್ ಸಿಗ್ತಿದೆ. ಬನ್ನಿ ಮೊದಲು ಬಿಲ್ಡ್ ಹಾಗೂ ಡಿಸೈನಿಂದ ಶುರು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಮಾತಾಡ್ತಾನೆ ಇರಬೇಕು ಅನಿಸ್ತಿದೆ, ಆ ರೀತಿ ಇದೆ. ನೀವು ಕೂಡ ನೋಡ್ಬೋದು, ಈ ಯೆಲ್ಲೋ ಕಲರ್ ಕಾಂಬಿನೇಷನ್, ಈ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್, ಆಮೇಲೆ ಕ್ಯಾಮ್ರಾ ಕಾಂಪೋನೆಂಟ್ಗೆ ಏನು ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ. ಬಟ್ ಇದ್ರ ಇನ್ಸ್ಪಿರೇಷನ್ ಎಲ್ಲಿ ಬಂತು ಅಂದರೆ, OnePlus 80 ಅವರು ಸೈಬರ್ಪಂಕ್ ಜೊತೆ ಕೊಲಾಬ್ರೇಟ್ ಮಾಡಿ ಒಂದು ಸ್ಪೆಷಲ್ ಫೋನ್ನ ಲಾಂಚ್ ಮಾಡಿದರು. ಹೋಲ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್ ದಟ್ ಸೈಬರ್ಪಂಕ್ ವರ್ಷನ್ ಅಂತಾನೆ ಹೇಳ್ಬೋದು. ಇದ್ರ ಬ್ಯಾಕ್ ಸೈಡ್ ಬಿಲ್ಡ್ ಬಂದು ಪ್ಲಾಸ್ಟಿಕ್, ಖಂಡಿತವಾಗ್ಲೂ ಲೆದರ್ ಅಲ್ಲ, ಲೆದರ್ ರೀತಿ ಕಾಣಿಸ್ತಿದೆ. ಬಟ್ ಪ್ಲಾಸ್ಟಿಕ್ ಮೇಲೆ ಆ ಲೆದರ್ ರೀತಿಯ ಒಂದು ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ 6.5 ಇಂಚ್ ಇಷ್ಟು ದೊಡ್ಡ ಫೋನ್ ಇದ್ರೂ ಕೂಡ ನನ್ನ ಕೈಯಲ್ಲಿ ಈಸಿಯಾಗಿ ಫಿಟ್ ಆಗ್ತಿದೆ. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ, ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್. ಜಸ್ಟ್ ಟಚ್ ಮಾಡಿದ ಕೂಡಲೇ ಅನ್ಲಾಕ್ ಆಗ್ತಿದೆ, ನೀವು ಕೂಡ ನೋಡ್ಬೋದು. ಜಸ್ಟ್ ಟಚ್ ಮಾಡ್ತೀನಿ, ಇನ್ಸ್ಟೆಂಟ್ ಆಗಿ ಅನ್ಲಾಕ್ ಆಗ್ತಿದೆ. ಬನ್ನಿ ಈಗ ಪೋರ್ಟ್ಸ್ ಬಗ್ಗೆ ಮಾತಾಡೋಣ. ರೈಟ್ ಸೈಡ್ನಲ್ಲಿ ಆಲ್ರೆಡಿ ಹೇಳಿದಾಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗ್ತಿದೆ, ಮೇಲೆ ವಾಲ್ಯೂಮ್ ರಾಕರ್ಸ್ ಇದೆ. ಮೇಲ್ ನೋಡಿದ್ರೆ ಮೊದಲು ಬರ್ತಿರೋದು ಇನ್ಫ್ರಾರೆಡ್ ಸೆನ್ಸರ್, ಅದ್ರ ಪಕ್ಕದಲ್ಲಿ 3.5mm ಆಡಿಯೋ ಜಾಕ್ ಇದೆ, ಅದ್ರ ಪಕ್ಕದಲ್ಲಿ ಲೌಡ್ ಸ್ಪೀಕರ್ ಕೂಡ ಇದೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಬರೀ ಒಂದೇ ಒಂದು ಸಿಮ್ ಸ್ಲಾಟ್ ಕೊಟ್ಟಿದ್ದಾರೆ, ಟ್ರಿಪಲ್ ಕಾರ್ಡ್ ಸ್ಲಾಟ್ ಟು ಬಿ ಸ್ಪೆಸಿಫಿಕ್. 4G VoLTE ವೈಫೈ ಕಾಲಿಂಗ್ ಎರಡು ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ, ಈ ಸಿಮ್ ಸ್ಲಾಟ್ಗೆ ರಬ್ಬರ್ ಕೋಟಿಂಗ್ ಕೊಟ್ಟಿದ್ದಾರೆ, ಸೊ ದಟ್ ಆಕ್ಸಿಡೆಂಟಲ್ ಆಗಿ ನೀರು ಒಳಗೆ ಹೋಗ್ಬಾರ್ದು ಅಂತ. ಈ ಪೋಕೋ ಶಾಮಿ ಫೋನ್ಸ್ ಅಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಈವನ್ ನೀವು 8,000, 9,000, 10,000 ಫೋನ್ಸ್ ತೊಗೊಂಡ್ರು ಪ್ರಾಪರ್ ಆಗಿ ಕೋಟಿಂಗ್ ಕೊಡ್ತಾರೆ, ಆಕ್ಸಿಡೆಂಟಲ್ ಆಗಿ ನೀರು ಹೋಗ್ಬಾರ್ದು ಅಂತ. ಇದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು, ಬೇರೆ ಬ್ರ್ಯಾಂಡ್ ಇದನ್ನು ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ಕೆಳಗೆ ಬಂದರೆ ನಿಮಗೆ ಪ್ರೈಮರಿ ಮೈಕ್ರೋಫೋನ್ ಸಿಗ್ತಿದೆ, ಮಧ್ಯದಲ್ಲಿ ಟೈಪ್ ಸಿ ಚಾರ್ಜಿಂಗ್ ಸ್ಲಾಟ್ ಕೊಟ್ಟಿದ್ದಾರೆ, ಅದ್ರ ಪಕ್ಕದಲ್ಲಿ ಲೌಡ್ ಸ್ಪೀಕರ್. ಫ್ರಂಟ್ನಲ್ಲಿ ವಾಟರ್ ಡ್ರಾಪ್ ನಾಟ್ ಸಿಗ್ತಿದೆ, ಪಂಚ್ ಹೋಲ್ ಕ್ಯಾಮ್ರಾ ಅಲ್ಲ, ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಇನ್ನೊಂದೇನು ವಿಷಯ ಅಂದರೆ, LED ನೋಟಿಫಿಕೇಶನ್ ಲೈಟ್ ಇಲ್ಲ ಈ ಫೋನಲ್ಲೂ. ಆಲ್ರೆಡಿ ಇದು ಮರೆ ಆಗ್ತಿದೆ ಎಲ್ಲ ಸ್ಮಾರ್ಟ್ಫೋನ್ಸ್ಗಳಿಂದ. ಸೊ ಈ ಫೋನಲ್ಲಿ LED ನೋಟಿಫಿಕೇಶನ್ ಲೈಟ್ ಇಲ್ಲ. ಬಟ್ ಇದನ್ನು ಬಿಟ್ಟರೆ ಓವರ್ ಆಲ್ ಬಿಲ್ಡ್ ಹಾಗೂ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಬಿಲ್ಡ್ ಹಾಗೂ ಡಿಸೈನ್ ಆಯಿತು. ಈಗ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ನನಗೆ ಗೊತ್ತು ಡಿಸ್ಪ್ಲೇ ಅಂದರೆ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ. 6.5 ಇಂಚ್ ಫುಲ್ HD+ ಡಿಸ್ಪ್ಲೇ ಸಿಗ್ತಿದೆ. HD ಕೊಡ್ತಿಲ್ಲ, ಫುಲ್ HD ಕೊಡ್ತಿದ್ದಾರೆ, ಇದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಫ್ರಂಟ್ ಡಿಸ್ಪ್ಲೇ ಮೇಲೆ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್ ಸಿಗ್ತಿದೆ, ಇದನ್ನು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಸದ್ಯಕ್ಕೆ ನಾನು ಆಲ್ಮೋಸ್ಟ್ 1 ಡೇಯಿಂದ ಯೂಸ್ ಮಾಡ್ತಿದ್ದೀನಿ, ಯಾವುದೇ ಡಿಸ್ಪ್ಲೇ ಸ್ಪೆಸಿಫಿಕ್ ಆಗಿ ಪ್ರಾಬ್ಲಮ್ ಕಂಡು ಬಂದಿಲ್ಲ ನನಗೆ. ಈವನ್ ಔಟ್ಡೋರ್ನಲ್ಲಿ ಡೈರೆಕ್ಟ್ ಸನ್ಲೈಟಲ್ಲಿ ಬ್ರೈಟ್ನೆಸ್ ಪ್ರಾಬ್ಲಮ್ ಏನು ಬಂದಿಲ್ಲ. IPS ಡಿಸ್ಪ್ಲೇ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಆ ರೀತಿ ಪರ್ಫಾರ್ಮ್ ಮಾಡುತ್ತೆ ಈ 11,000ಕ್ಕೆ. ಸೊ ಡಿಸ್ಪ್ಲೇ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬನ್ನಿ ಈಗ ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಕ್ವಾಡ್ ಕ್ಯಾಮ್ರಾ ಸೆಟಪ್ ಅಲ್ಲ, ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಿದೆ. ನನ್ಗೆ ಗೊತ್ತಿರೋದೇ ಅವಶ್ಯಕತೆ ಇಲ್ಲ. ನೀವು ಕ್ವಾಡ್ ಕ್ಯಾಮ್ರಾ ಅಂದ್ಬಿಟ್ಟು 4ನೇ ಕ್ಯಾಮ್ರಾಗೆ 2 MP ಕೊಡ್ತಾರೆ, ಅದು ಏನು ಕೆಲಸಕ್ಕೂ ಬರಲ್ಲ, ಅಷ್ಟು ಜನ ಯೂಸು ಮಾಡಲ್ಲ. ಸೊ
3 ಕ್ಯಾಮ್ರಾ ಕೊಟ್ಟಿದ್ದಾರೆ, ದಟ್ಸ್ ಓಕೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಪ್ರೈಮರಿ ಕ್ಯಾಮ್ರಾ 48 ಮೆಗಾ ಪಿಕ್ಸೆಲ್, ಇನ್ 2 ಕ್ಯಾಮ್ರಾ ಏನಿದೆ 2 ಮೆಗಾ ಪಿಕ್ಸೆಲ್ 2 ಮೆಗಾ ಪಿಕ್ಸೆಲ್. ಪ್ರೈಮರಿ ಕ್ಯಾಮ್ರಾ ಬಿಟ್ಟು ಇನ್ 2 ಕ್ಯಾಮ್ರಾ ಏನಿದೆ ಅಷ್ಟೊಂದು ಯೂಸ್ ಆಗಲ್ಲ. ಇದ್ರ ಫೋಟೋಸ್ ಸ್ಯಾಂಪಲ್ಸ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ 8 ಮೆಗಾ ಪಿಕ್ಸೆಲ್ ಮಾತ್ರ ಸಿಗ್ತಿದೆ. ಮೇನ್ ಫೋಟೋ ಮೋಡ್ನಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ರೆ ಸ್ವಲ್ಪ ಫೋಟೋಸ್ ಚೆನ್ನಾಗಿ ಬರುತ್ತೆ. ಬಟ್ ನೀವು ಪೋರ್ಟ್ರೇಟ್ ಯೂಸ್ ಮಾಡೋದಾಗಲಿ ಮ್ಯಾಕ್ರೋ ಶಾಟ್ ಯೂಸ್ ಮಾಡಿದ್ರೆ ರಿಸಲ್ಟು ಅಷ್ಟು ಚೆನ್ನಾಗಿಲ್ಲ. ಇನ್ಫ್ಯಾಕ್ಟ್ ನೀವು ಕೂಡ ಫೋಟೋಸ್ ನೋಡ್ತಿರ್ಬೋದು. ನಾನು ಯಾಕೆ ಪೋರ್ಟ್ರೇಟ್ ಮೋಡ್ ಯೂಸ್ ಮಾಡ್ತಿದ್ದೀನಿ ಅಲ್ಲಿ ಅನ್ಸ್ಬಿಟ್ಟಿದೆ, ಆ ರೀತಿ ಇದೆ. ಏನು ಮಾಡೋಕ್ಕಾಗಲ್ಲ. ಇನ್ನು 2 ಮೆಗಾ ಪಿಕ್ಸೆಲ್ನಲ್ಲಿ ನೀವು ಎಷ್ಟು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಅಟ್ಲೀಸ್ಟ್ ಇವರು 5 ಮೆಗಾ ಪಿಕ್ಸೆಲ್ ಕೊಟ್ಟಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಬಟ್ 2 ಮೆಗಾ ಪಿಕ್ಸೆಲ್ನಲ್ಲಿ ಅಷ್ಟೊಂದು ಅಚೀವ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಗೊತ್ತಾಗ್ತಿದೆ ಪೋಕೋ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರ ಸ್ಟ್ರಾಟಜಿ ಏನು ಅಂದರೆ 6 GB ರ್ಯಾಮ್ ಕೊಡೋಣ, ಬಟ್ ಕ್ಯಾಮ್ರಾನಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡೋಣ, ಜನಗೆ ಸ್ವಲ್ಪ ಇಂಪ್ರೆಸ್ ಆಗ್ಬೋದು ಅಂತ. ಸೊ ಈ ರೀತಿ ಸ್ಟ್ರಾಟಜಿ ಯೂಸ್ ಮಾಡಿ ಜನನ ಬುಟ್ಟಿಗೆ ಹಾಕ್ಕೊತಿದ್ದಾರೆ ಅಂತ ಹೇಳ್ಬೋದು. ಸೊ ಕ್ಯಾಮ್ರಾ ಪರ್ಫಾರ್ಮೆನ್ಸು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಅಷ್ಟು ವರ್ಸ್ಟಾಗೂ ಏನಿಲ್ಲ, ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಹಾರ್ಡ್ವೇರ್ ಬಗ್ಗೆ ಮಾತಾಡಿದ್ರೆ ಹಾರ್ಡ್ವೇರ್ ನನಗೆ ಇಷ್ಟ ಆಯಿತು. ಆಲ್ರೆಡಿ ಹೇಳಿದಾಗೆ 6 GB ರ್ಯಾಮ್ ಸಿಗ್ತಿದೆ, ಇದು ಹೈಲೈಟ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಸ್ನ್ಯಾಪ್ಡ್ರ್ಯಾಗನ್ 662 ಸಿಗ್ತಿದೆ. ಸೊ ಈ ಸ್ನ್ಯಾಪ್ಡ್ರ್ಯಾಗನ್ 662 ಜೊತೆ 6 GB ರ್ಯಾಮ್ ಕಾಂಬಿನೇಷನ್ ಚೆನ್ನಾಗಿ ನಡೆಯುತ್ತೆ. ನನಗೆ ಗೊತ್ತಿರಾಗ ಎಲ್ಲೂ ಲ್ಯಾಗ್ ಆಗಲ್ಲ, ಮಲ್ಟಿ ಟಾಸ್ಕಿಂಗ್ ಕೂಡ ಮಾಡ್ಬೋದು. ಇನ್ಫ್ಯಾಕ್ಟ್ ನೀವು ಗೇಮ್ ಮಾಡಿದ್ರೆ ಹೈಯೆಸ್ಟ್ ಗ್ರಾಫಿಕ್ಸಲ್ಲಿ ಇಟ್ಟು ಹಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಲ್ಯಾಗ್ ಆಗುತ್ತೆ. ನಾರ್ಮಲ್ ಆಗಿ ಅಂದರೆ ಗುಡ್ ಕ್ವಾಲಿಟಿ ಗ್ರಾಫಿಕ್ಸು ಅದನ್ನಿಟ್ಟು ಆಡಿದ್ರೆ ಸ್ವಲ್ಪ ಸ್ಮೂತಾಗಿ ಗೇಮ್ ಕೂಡ ರನ್ ಆಗುತ್ತೆ, ನಾಟ್ ಅನ್ ಇಶ್ಯೂ. ಬನ್ನಿ ಈಗ ಸಾಫ್ಟ್ವೇರ್ ಬಗ್ಗೆ ಮಾತಾಡೋಣ. ಸೊ ನಿಮಗೆ ಗೊತ್ತಿದೆ ಪೋಕೋ ಬಂದು ಶಾಮಿ ಅವರ ಸಿಸ್ಟರ್ ಕಂಪನಿ, ಅಂದರೆ ಅವ್ರದ್ದೇ ಕಂಪನಿ. ಸೊ ಆಬ್ವಿಯಸ್ಲಿ ಅವ್ರದ್ದೇ ಆಂಡ್ರಾಯ್ಡ್ UI ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಸೇಮ್ MIUI 12 ಯೂಸ್ ಮಾಡ್ತಿದ್ದಾರೆ. ಇದು ಆಂಡ್ರಾಯ್ಡ್ 10 ಮೇಲೆ ನಡೀತಿದೆ. ಇದ್ರ ಯೂಸರ್ ಇಂಟರ್ಫೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ MIUI ಕಂಪೇರ್ ಮಾಡಿದ್ರೆ ಶಾಮಿ ಫೋನ್ಸ್ನಲ್ಲಿ. ಯಾಕಂದರೆ ಸ್ವಲ್ಪ ಅವ್ರದ್ದೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಪೋಕೋ ಲಾಂಚರ್ ಅಂತ ಯೂಸ್ ಮಾಡ್ತಾರೆ. ಬಟ್ ಒಂದು ವಿಷಯದಲ್ಲಿ ಇವರೆಲ್ಲರೂ ಯೂನಿಟಿನ್ ಕಾಣ್ತಾರೆ, ಏನು ಅಂದರೆ ಬ್ಲಾಟ್ವೇರ್ ಆ್ಯಪ್ಸ್ ಹಾಗೂ ಗೇಮ್ಸ್ನ ಇನ್ಸ್ಟಾಲ್ ಮಾಡೋದನ್ನ ಬಿಡಲ್ಲ. ಸೊ ಸೇಮ್ ಕೇಸ್ ವಿತ್ ದಿಸ್ ಫೋನ್ M3 ಆಲ್ಸೋ. ಬಟ್ ಮೋಸ್ಟ್ ಆಫ್ ದ ಆ್ಯಪ್ಸ್ ಹಾಗೂ ಗೇಮ್ಸ್ನ ಅನ್ಇನ್ಸ್ಟಾಲ್ ಮಾಡ್ಬೋದು ಎಕ್ಸೆಪ್ಟ್ ಗೂಗಲ್ ಆ್ಯಪ್ಸು. ಸೊ ಸಾಫ್ಟ್ವೇರು ಈ ರೀತಿ ಇದೆ ಪೋಕೋ M3ನಲ್ಲಿ. ಸೊ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಲ್ಲ, ತುಂಬ ಇಂಪಾರ್ಟೆಂಟ್ ಅಲ್ವಾ ನಮಗೆ. ಸೊ ಈ ನಡುವೆ ನನಗೆ ಗೊತ್ತಿರೋ ಎಲ್ಲ ಸ್ಮಾರ್ಟ್ಫೋನ್ಸು 4000 5000 ಬ್ಯಾಟ್ರಿ ಸಿಕ್ತಿದೆ. ಸೊ ಇದರಲ್ಲಿ 6000 mAh ಬ್ಯಾಟ್ರಿ ಸಿಗ್ತಿದೆ. ಸೊ ಬ್ಯಾಟ್ರಿನಲ್ಲಿ ತುಂಬ ಫೋಕಸ್ ಮಾಡಿದ್ದಾರೆ ಹಾರ್ಡ್ವೇರ್ ಜೊತೆಗೆ. ಫುಲ್ ಚಾರ್ಜ್ 100% ಆಗೋಷ್ಟರಲ್ಲಿ ನನಗೆ ಗೊತ್ತಿರೋಗೆ 2 hours ಆಗೋಗುತ್ತೆ. ಯಾಕಂದರೆ 18 ವಾಟ್ ಸಪೋರ್ಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾತ್ರ ಸಿಗ್ತಿದೆ. ಸೊ 18 ವಾಟ್ ಪರವಾಗಿಲ್ಲ, ಕಾಂಪ್ರಮೈಸ್ ಮಾಡ್ಕೋಬೋದು. ಸೊ ಬ್ಯಾಟ್ರಿ 6000 ಇದೆಯಲ್ಲ, ಸಾಕ್ಬಿಡಿ. ಸೊ ಲಾಸ್ಟ್ ಬರ್ತಿರೋದು ಲೌಡ್ ಸ್ಪೀಕರ್. ಆಲ್ರೆಡಿ ಹೇಳಿದ್ದೀನಿ, ಸ್ಟೀರಿಯೋ ಸ್ಪೀಕರ್ ಸಿಗ್ತಿದೆ. ನಾನು ಮೋಸ್ಟ್ಲಿ 11,000 ರೂಪಾಯಿ ಫೋನು ಸ್ವಲ್ಪ ಕಾಂಪ್ರಮೈಸ್ ಮಾಡಿರ್ತಾರೆ ಅಂದ್ಕೊಂಡಿದ್ದೆ, ಬಟ್ ಲೌಡ್ ಸ್ಪೀಕರ್ನ ತುಂಬ ಚೆನ್ನಾಗಿ ಟ್ವೀಕ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಪೋಕೋ M3ನ ನನ್ನ ಒಪಿನಿಯನ್. ಸಾಕಷ್ಟು ಹೈಲೈಟ್ಸ್ ಇದೆ ಖಂಡಿತವಾಗ್ಲೂ. 11,000 ರೂಪಾಯಿ ಫೋನ್ಗೆ ಸಾಕಷ್ಟು ಹೈಲೈಟ್ಸ್ ಸಿಗ್ತಿದೆ. ಎಸ್ಪೆಷಲಿ ಬ್ಯಾಕ್ ಡಿಸೈನ್ ಇರ್ಬೋದು, 6 GB ರ್ಯಾಮ್ ಹೈಲೈಟ್ ಆಬ್ವಿಯಸ್ಲಿ ಫೋನ್ಗೆ. ಸೈಡ್ ಮೌಂಟರ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತಿದ್ದಾರೆ, ಸ್ಟೀರಿಯೋ ಸ್ಪೀಕರ್ಸ್ ಕೊಡ್ತಿದ್ದಾರೆ. ಓಕೆ, ತುಂಬ ಚೆನ್ನಾಗಿರೋ ಚಿಪ್ಸೆಟ್ ಸಿಗ್ತಿದೆ. ಬಟ್ ಕ್ಯಾಮ್ರಾನಲ್ಲಿ ನನಗೆ ಕಾಂಪ್ರಮೈಸ್ ಮಾಡಿರೋ ಆಗಿದೆ. ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಿದರೆ ತುಂಬ ಒಳ್ಳೆ ಸ್ಮಾರ್ಟ್ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೆ. ಬಟ್ ಒಬ್ವಿಯಸ್ಲಿ 11,000 ರೂಪಾಯಿಗೆ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ಬೋದು ಅವರು. ಬಟ್ ಕ್ಯಾಮ್ರಾನಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ ಆಲ್ರೆಡಿ ಹೇಳ್ದಾಗೆ. ಸೊ ನೋಡಿದ್ರಲ್ಲ ಪೋಕೋ M3ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ನನ್ನ ಒಪಿನಿಯನ್ ಕೂಡ ಹೇಳಿದ್ದೀನಿ. ಸೊ ಇದೇ ರೀತಿ ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಟ್ಯಾಪ್ ಮಾಡಿ, ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಸೊ ದಟ್ ನಿಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ ಎವ್ರಿ ಟೈಮ್ ಐ ಅಪ್ಲೋಡ್ ದ ವಿಡಿಯೋ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಟೇಕ್ ಕೇರ್.